ನೀಟ್ ಜ್ವಾಲೆ ಪ್ರಕರಣಗಳಿಗೆ ಕಡಿವಾಣ. ನಾಳೆಯಿಂದ ಸಂಸತ್ನಲ್ಲಿ ಶುರುವಾಗಲಿದೆ ಹೊಸ ದಂಗಲ್. ಆಂಟಿ ಪೇಪರ್ ಲೀಕ್ ಬಿಲ್ ಮಂಡನೆಗೆ ಕ್ಷಣಗಣನೆ ಶುರುವಾಗಿದೆ. ನಾಳೆ ಸಂಸತ್ತಿನಲ್ಲಿ ಬಿಲ್ ಮಂಡಿಸಲಿರುವ ಕೇಂದ್ರ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳಿಗೆ ಕಡಿವಾಣ. ನಾಳೆಯಿಂದ ಸಂಸತ್ತಿನಲ್ಲಿ ಶುರುವಾಗಲಿದೆ ದಂಗಲ್. ಆಂಟಿ ಪೇಪರ್ ಲೀಕ್ ಬಿಲ್ ಮಂಡನೆಗೆ ಕ್ಷಣಗಣನೆ. ನಾಳೆ ಸಂಸತ್ತಿನಲ್ಲಿ ಬಿಲ್ ಮಂಡಿಸಲಿರುವ ಸೆಂಟ್ರಲ್ ಗವರ್ನಮೆಂಟ್. ಇತಿಹಾಸ ಬರೆಯಲಿರುವ ಮಳೆಗಾಲದ ಅಧಿವೇಶನ. ಲೀಕಾಸುರರ ಮಟ್ಟ ಹಾಕೋದಕ್ಕೆ ಕಠಿಣ ಕಾನೂನು ತಿದ್ದುಪಡಿ. ಹೋರಾಟದ ಪರಿಣಾಮ ಕಠಿಣ ಕಾನೂನು ಜಾರಿ. ನೀಟ್ ಪ್ರಶ್ನೆ ಪತ್ರಿಕೆ ಭಾರತಕ್ಕೆ ಹೊಸ ಪರಿಚಯ ಅಲ್ಲ. 2012, 2021, 2026 ಹೀಗೆ ಅನೇಕ ಬಾರಿ ಪುನರಾವರ್ತನೆಗೊಂಡಿರ್ತಕ್ಕಂತಹ ಪ್ರಕರಣ. ಏನಿದು ನೀಟ್ ಪ್ರಶ್ನೆ ಪತ್ರಿಕೆ? ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್. ಈ ಎಕ್ಸಾಮಿಗೆ ವೈದ್ಯಕೀಯ ಸ್ಟೂಡೆಂಟ್ಗಳು ಪ್ರವೇಶ ಪಡ್ಕತಾರೆ. ವಿದ್ಯಾರ್ಥಿಗಳ ಭವಿಷ್ಯ ಭದ್ರಕ್ಕೆ ಹೊಸ ಕಾನೂನು ಏನು? ವೆರಿ ಕ್ಯೂರಿಯಾಸಿಟಿ. ಹಲವು ಸುಧಾರಣಾ ಕ್ರಮಗಳಿರುವ ಮಸೂದೆ ಮಂಡನೆ. ಲೀಕಾಸುರರ ವಿರುದ್ಧ ಕ್ಷಿಪ್ರ ಕಠಿಣ ಶಿಕ್ಷೆಯ ಭರವಸೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಸ್ಥಾಪನೆ ಆಗುತ್ತೆ. ತಪ್ಪಿತಸ್ಥರಿಗೆ 10 ವರ್ಷ ಜೈಲು ಶಿಕ್ಷೆ, 10 ಕೋಟಿ ದಂಡ. ಕೋರ್ಟ್ಗಳು 3 ತಿಂಗಳ ಒಳಗೆ ತನಿಖೆ ಹಾಗೂ ವಿಚಾರಣೆಯನ್ನು ಪೂರ್ಣಗೊಳಿಸಬೇಕು. ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇಸ್ ಸಂಘಟಿತ ಅಪರಾಧಗಳೆಂದು ಪರಿಗಣನೆ. ಅಪರಾಧದ ಸ್ವರೂಪ ಮತ್ತು ಗಂಭೀರತೆಗೆ ಅನುಗುಣವಾಗಿ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂದ್ರೇನು? ಯಾಕೆ ಈ ಕೋರ್ಟಿಗೆ ಒತ್ತಡಗಳು ಬರ್ತಾ ಇದೆ? ಈಗ ಸಾಮಾನ್ಯವಾಗಿ ನಮ್ಮಲ್ಲಿ ಕೋರ್ಟ್ ವ್ಯವಸ್ಥೆಗಳಿದೆ. ನ್ಯಾಯಾಂಗ ಅಥವಾ ನ್ಯಾಯಾಲಯದ ವ್ಯವಸ್ಥೆ. ಆ ನ್ಯಾಯಾಲಯದಲ್ಲಿ ಲಕ್ಷಾಂತರ ಕೇಸುಗಳಿರ್ತವೆ. ಹಾಗಾಗಿ ಒಂದನ್ನೇ ಪ್ರತ್ಯೇಕವಾಗಿ ಕಾನ್ಸಂಟ್ರೇಟ್ ಏಕಾಗ್ರತೆಯನ್ನು ಕೊಡೋದಕ್ಕೆ ಬರೋದಿಲ್ಲ. ಆ ಸಂದರ್ಭದಲ್ಲಿ ಅತಿ ಸೂಕ್ಷ್ಮ VVIP ಕೇಸುಗಳು, ಹೈ ಪ್ರೊಫೈಲ್ ಕೇಸುಗಳಿಗೆ ಪ್ರತ್ಯೇಕ ಗಮನ ಕೊಡೋದಕ್ಕೆ ಬರೋದಿಲ್ಲ. ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟು ಅಂದರೆ ಆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ನಿಶ್ಚಿತ ಕೇಸುಗಳು ಮಾತ್ರ ವಿಚಾರಣೆ ಆಗುತ್ತೆ. ಈಗ ದರ್ಶನ್ ಪ್ರಕರಣ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ಆಗಬೇಕು ಅನ್ನೋ ಒತ್ತಡಗಳಿತ್ತಲ್ಲ, ಹಾಗೆ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ಬಂದಾಗ ಕಾನ್ಸಂಟ್ರೇಟ್ ಕೊಡೋದಕ್ಕೆ ಬರುತ್ತೆ. ಅಲ್ಲಿ ಪ್ರತ್ಯೇಕವಾಗಿ ಗಮನ ಕೊಡಬಹುದು. ಕೇವಲ ಬೆರಳೆಣಿಕೆಯ ಕೇಸುಗಳು ಮಾತ್ರ ಇರ್ತವೆ. ಸೊ ಅಂತಹ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒತ್ತಡ. ಸೊ ಈ ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣ ಏನಾದರೂ ಬಯಲಿಗೆ ಬಂದರೆ ಅದು ಸಾಮಾನ್ಯ ಕೋರ್ಟ್ನಲ್ಲಿ ವಿಚಾರಣೆ ಆಗದೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಲ್ಲಿ ವಿಚಾರಣೆಯಾಗಬೇಕು. ತ್ವರಿತವಾಗಿ ಅದರ ಅಪರಾಧಿಗಳ ವಿರುದ್ಧ ಕ್ರಮ ಆಗಬೇಕು. ಈ ಹಿಂದೆ ಎಷ್ಟಿತ್ತು? ಸುಮಾರು 5ರಿಂದ 10 ಲಕ್ಷ ದಂಡ ವಿಧಿಸಬಹುದಾದ ಶಿಕ್ಷೆಯಾಗಿತ್ತು. ಪನಿಷ್ಮೆಂಟ್ ಇತ್ತು, ಆದರೆ ದಂಡದ ಸಂಖ್ಯೆ ಕಡಿಮೆ ಇತ್ತು. 3-4 ವರ್ಷನೋ ಜೈಲು ಶಿಕ್ಷೆ ಇತ್ತು. ಈಗ ಹಂಗಲ್ಲ, ವರ್ಷಾನುಗಟ್ಟಲೆ ನೀವು ಜೈಲಲ್ಲಿರಬೇಕು. ಪ್ರಶ್ನೆ ಪತ್ರಿಕೆ ಲೀಕ್ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡೋದಲ್ವಾ ಅದು? ಹಣವಂತರ ಮಕ್ಕಳು ತಲೆಯಲ್ಲಿ ಬುದ್ಧಿ ಇರೋದಿಲ್ಲ, ಸಗಣಿ ಇರ್ತವೆ. ಅಂತಹ ಮಕ್ಕಳಿಗೆ ಹಣ ಕೊಟ್ಟು ಖರೀದಿ ಮಾಡುವಂತಹ ಈ ಪ್ರಶ್ನೆ ಪತ್ರಿಕೆಗೆ ಉತ್ತರ ಹುಡುಕಿ ಬರೆದು ಪಾಸ್ ಆಗ್ತಾರೆ. ಈ ಏನೂ ಗೊತ್ತಿಲ್ಲದ ಮಂದ ಬುದ್ಧಿಗಳೆಲ್ಲ ಹೆಗಲ ಮೇಲೆ ಸ್ಟೆಥೋಸ್ಕೋಪ್ ಇಟ್ಕೊಂಡು ಆಪರೇಷನ್ ಮಾಡಿದ್ರೆ ಗತಿ ಏನಾಗಬಹುದು ಈ ದೇಶದ್ದು? ಬಡ ಮಕ್ಕಳು ಕಷ್ಟಪಟ್ಟು ರಾತ್ರಿ ಹಗಲು ಕಲ್ತಿರ್ತಕ್ಕಂತಹ ಮಕ್ಕಳು, ಆ ಮಕ್ಕಳ ಪ್ರಶ್ನೆ ಪತ್ರಿಕೆ ಲೀಕ್ ಆದಾಗ ಆ ಮಕ್ಕಳು ಫೇಲ್ ಆದರೆ ಗತಿ ಏನಿಲ್ಲಿ? ಬುದ್ಧಿ ಇಲ್ಲದವರು ಡಾಕ್ಟರ್ಗಳಾಗ್ತಾರೆ ದೇಶದಲ್ಲಿ. ವೈದ್ಯಕೀಯ, ದಂತ ವೈದ್ಯಕೀಯ, ಏನಾಗಬಹುದು ದೇಶದ ಪರಿಸ್ಥಿತಿ? ಸೊ ಅದಕ್ಕೊಂದು ಕಠಿಣ ನಿರ್ಧಾರವನ್ನು ಈಗ ಕೇಂದ್ರ ಸರ್ಕಾರ ಕೈಗೊಂಡಿದೆ. ಸೊ ಅದರ ಬಿಲ್ ಮಂಡನೆಗೆ ಇನ್ನೇನು ಕೆಲವೇ ಕ್ಷಣಗಳು ಅಥವಾ ಕ್ಷಣಗಣನೆ ಶುರುವಾಗಿದೆ.